ತುಂಬಾ ಹೀನಾಯವಾಗಿ ಟ್ರೋಲ್ ಮಾಡಿದಾಗ, ಕೆಟ್ಟದಾಗಿ ಟ್ರೋಲ್ ಮಾಡಿದಾಗ ಇದೇ ದರ್ಶನ್ ಅವರು ಒಂದು ಕರೆ ಕೊಡ್ಬೋದಿತ್ತು, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ. ಹೇಳಿಲ್ಲ, ಅದಕ್ಕೆ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ. ಒಂದ್ 40 ವರ್ಷ ಚಿತ್ರರಂಗದ ಸೇವೆ ಮಾಡಿರ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಸಿನಿಮಾ ಶೂಟಿಂಗ್ ಸೆಟ್ಗೆ ನುಗ್ಬಿಟ್ಟು ಅವ್ರಿಗೆ ಧಮಕಿ ಹಾಕ್ತಾರೆ ಫ್ಯಾನ್ಸ್ ಅಂತ. ಅಪ್ಪ ಅವರು ಒಂದು ಇನ್ಸ್ಟಾ ಲೈವ್ ಬಂದು ತಮ್ಮ ಅಳಲನ್ನ ತೋಡ್ಕೊಂತಾರೆ. ಇಂತ ಒಬ್ಬ ಹಿರಿಯ ನಟನಿಗೆ ಆಗ್ಬೇಕಾಗಿರೋದೇ ಇದು ಅಂತಕ್ಕಂಥದ್ದು ನೋವನ್ನ ಹೊರಗಡೆ ಹಾಕೊಂತಾರೆ. ಅದಕ್ಕೆ ನೀವ್ ಹೇಳ್ತಾ ಇದ್ರೆ ಅವ್ರು ಒಳ್ಳೆಯವರು ಅಂತ. ಅಲ್ಲ ಹೇಳಿ, ನೀವ್ ಹೇಳ್ತೀರಿ, ನಾನು ಹೇಳ್ತಾ, ನೀವ್ ಹೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಇಲ್ಲ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲ, ಇವತ್ತು ಪುನೀತ್ ರಾಜ್ಕುಮಾರ್ ಒನ್ ಆಫ್ ದಿ ಬೆಸ್ಟ್. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅರ್ಹತೆ ನನಗೆಲ್ಲ ಯಾರಿಗೂ ಇಲ್ಲ. ಇದೇ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಬಗ್ಗೆ ಅಪಾರ, ಅವ್ರ ಮನೆ ಆಗಲಿ ಅವ್ರ ಬಗ್ಗೆ ಆಗಲಿ ಅವ್ರ ಕಾರ್ಯ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಂತ ದರ್ಶನರೇ ಹೇಳಿದ್ದಾರೆ. ಯಾಕಂದ್ರೆ ನಂಗೇನು ದರ್ಶನ್ ಚಿಕ್ಕಪ್ಪ ಅಲ್ಲ, ನಂಗೆ ಯಾರು ಚಿಕ್ಕಪ್ಪ ಅಲ್ಲ. ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ವ್ಯಾಪಾರಸ್ಥ. ಇವತ್ತು ಎಷ್ಟು ಸಮಾಜದಲ್ಲಿ ಸರ್, ಸ್ಟೇಟ್ ಮೇಲೆ ಹೇಳಿ ಸರ್, ಒಂದು ಸರಿ ಅದೇ ವಂಬರ್ಗೆ ಹೇಳಿದ್ದಾರೆ. ಅವ್ರ ಮನೆ ಧೂಳುಗೂ ಸಮಾನ, ಅವ್ರ ವ್ಯಾಲ್ಯೂ ಇಲ್ಲ ಅಂತ ಅದು ಹೇಳಿದ್ದಾರೆ. ಆಮೇಲೆ ಇವತ್ತು ಅವ್ರಂತ ಯಾರು ಏನು ಅಶ್ವಿನಿ ಮೇಡಮ್ ಇವತ್ತು ಆ ಸ್ಥಾನದಲ್ಲಿದ್ದಾರೆ. ಅವ್ರು ಒಂದೇ ಮಾತಿದ್ರು, 1000 ಜನ ನಾಯಿಗಳು ಬೋಗುತ್ತೆ ಅಂತ ಉತ್ತರ ಕೊಡಲ್ಲ. ಗ್ರೇಟ್. ಅಶ್ವಿನಿ ಮೇಡಮ್ ಸ್ಟ್ಯಾಂಡರ್ಡ್ ಅದು. ಜಗ್ಗೇಶ್ವರ ವಿಷಯದಲ್ಲಿ ತುಂಬಾ ತಪ್ಪು ಮಾಡೋ ಅಭಿಮಾನಿಗಳು ಮುಗಿದವರೇ ಆಮೇಲೆ ಕೆಲವು ವಿಷಯದಲ್ಲಿ ಕಲಾವಿದರುಗಳು ಸರ್, ನಾವು ವಿಷ್ಣುವರ್ಧನ್ ಫ್ಯಾನು, ವಿಷ್ಣುವರ್ಧನ್ ಅಭಿಮಾನಿ ಕೆಲವು ಮಾಡಿದಾಗ ತುಂಬಾ ಸಹಾಯ ಮಾಡಿದಾಗ ಸಹಾಯ ಹೇಳ್ತಿ, ಈ ತರ ಮಾಡಬೇಡಿ ಅಂತೀವಿ. ಅದನ್ನು ನಾಯಕರ ಕಿವಿಗೆ ಹೋದಾಗ ಅವ್ರು ಹೇಳಬೇಕು. ಹೇಳಿಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ನು ಮುಂದೆ ನೋಡಿ ಸರ್, ಮನುಷ್ಯ ತಪ್ಪು ಮಾಡಿಲ್ಲ ಅಂತಿಲ್ಲ, ತಪ್ಪು ಮಾಡಿ ತಿಳ್ಕೊಂಡಾಗ ಅವ್ರು ಈಗ ಇದಾಗಿರ್ತಲ್ವಾ, ಅವರು ಈಗ ಈ ಕೂತ್ಕೊಂಡು ಯೋಚನೆ ಮಾಡಿರ್ತಾರಲ್ಲ ಜೀವನದಲ್ಲಿ, ಆಮೇಲೆ ತಪ್ಪು ಮಾಡದೆ ಮಾಡ್ಕೊಂಡು ಹೋಗ್ತಾ ಅಂತ ಹೇಳಲ್ಲ. ಅದರಿಂದ ತಪ್ಪನ್ನ ಸರಿಪಡಿಸ್ಕೋ ಧರ್ಮ ಅದು. ನಾನು ಅಂತಲ್ಲ, ಯಾರೇ ಮಾಡೋದು ತಪ್ಪನ್ನ. ಸರ್, ಇವತ್ತು ರೇಣುಕಾ ಸ್ವಾಮಿ ನಾವು ಕೊಡಕ್ಕಾಗಲ್ವೇ? ದುಡ್ಡು ಕೊಡ್ಬೋದು, ಕೊಡೋದು ಬೇರೆ ಏನು ಕೊಡಕ್ಕಾಗಲ್ವೇ? ಅದರಿಂದ ಇದು ಆಗ್ಬಾರ್ದಾಗಿತ್ತು. ಉದ್ಯಮದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾನು ಇಲ್ಲಿ ಯಾರು ಸರ್, ನಂಗೆ ನಾಳೆ ದರ್ಶನ್ ಬಂದು ಸಿನಿಮಾ ಮಾಡ್ತಾರೆ, ನಂಗೆ ಇವ್ರು ಬಂದು ಸಿನಿಮಾ ಮಾಡ್ತಾರೆ, ಅಲ್ಲೆಲ್ಲ ನಾನು ಕಾಸು ಕೊಟ್ಟರೆ ಕೆ ಮಂಜು ಕರೀತಾರೆ ಸರ್. ಕಾಸಿಲ್ಲ ಅಂದ್ರೆ ಯಾರು ಕಲ್ಯಾಣ ಸರ್. ಇದು ನನ್ನ ಮಗನೇ ಆಗ್ಲಿ ಸರ್, ಸಿನಿಮಾದಲ್ಲಿ ಇಷ್ಟೇ ಸರ್. ಸಿನಿಮಾದಲ್ಲಿ ಸರ್ ಇವತ್ತು ಆ ತರ ಮಾಡಾಗಿದ್ರು. ಇವತ್ತು ನಿರ್ಮಾಪಕರು ರೋಡ್ ಅಲ್ಲ ಸರ್, ನಮ್ಮ ಕನ್ನಡ ಚಿತ್ರದ ನಿರ್ಮಾಪಕರು ರೋಡ್ ಬಂದ್ಬಿಟ್ಟಾರ ಸರ್, ಒಬ್ರು ಇಲ್ಲ ಸರ್. ಮಾಡ್ಬೇಕು ಸರ್, ಮಾಡ್ದಾಲೆ ಉಳ್ಕೊಳ್ಳ ಸರ್. ಅದೇ ಹಳೆ ಸಿನಿಮಾ ನಿರ್ಮಾಪಕರು, ಹಳೆ ಕಲಾವಿದರು ಇಷ್ಟು ಮಾಡ್ಕೊತಾರೆ, ಮಾಡ್ಬೇಕು. ಇವರೆಲ್ಲ ಮಾಡಿದ್ರೆ ಉದ್ಯಮ ಉಳಿತದಿಲ್ಲ ಅಂದ್ರೆ ಯಾರೋ ಬಂದು ಮಾಡ್ಕೊಡ್ತಾರೆ ಸರ್. ಉದ್ಯಮ ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಸರ್, ಪ್ರತಿ ಭಾಷೆಯಲ್ಲೂ ತುಂಬಾ ಸಕ್ಸಸ್ ಕಮ್ಮಿ ಇದೆ, ಸೋಲ್ ಜಾಸ್ತಿ ಇದೆ. ಇದನ್ನ ಈ ರೀತಿ ಆಗ್ಬಾರ್ದು. ಇದನ್ನೇನಾಗಿದೆ ಅಂದ್ರೆ ಇದೊಂದು ಹೈಲೈಟ್ ಆಗ್ಬಿಟ್ಟಿದೆ, ಅದರಿಂದ ಇದು ಮರುಕಳಿಸ್ದಂಗೆ ಇದು ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ಮಾಡಬೇಕು. ಉದ್ಯಮ ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು, ನಮ್ಮ ಸಂಘ ಆಗ್ಬೋದು, ಕೂತ್ಕೊಂಡು ಒಳ್ಳೆ ರೀತಿ ಮಾಡಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಜೊತೆಲಿರೋ ಸ್ವಲ್ಪ ಹೇಳ್ಬೇಕು. ನಾವು ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡಿದೀವಿ, ಹೇಳಿದೀವಿ. ಕೆಲವರು ಮಾಡುವ ರೀತಿ ನಾನು, ಯಾಕೆಂದ್ರೆ ಅವ್ರಿಗೂ ದರ್ಶನ ಇವತ್ತೇನು ದುಡ್ಡಿಲ್ಲ. ಅವ್ರು 10 ರೂಪಾಯಿ ಊಟ ಇಲ್ದಲೆ ದೊನೆ ತಿನ್ಕೊಂಬಂದು ಅವ್ರಿಗೂ ವ್ಯಾಲ್ಯೂ ಗೊತ್ತಿದೆ, ಕಷ್ಟ ಗೊತ್ತಿದೆ. ಅದ್ರಲ್ಲಿ ಅವ್ರಿಗೂ ಅರ್ಥ ಆಗಿರುತ್ತೆ. ಇವತ್ತು ಇದೆಲ್ಲ ನೋವು ಅನ್ಭವಿಸಿರ್ತಾರೆ. ಆ ನೋವು ಅವ್ರು ಪಶ್ಚಾತ್ತಾಪ ಪಟ್ಟಿರ್ತಾರೆ. ಅದನ್ನ ನಾವು ಅವ್ರಿಗೆ ತಿರ್ಗಾ ಅದನ್ನೇ ಅವ್ರಿಗೆ ಏಟ್ ಮಾಡೋದು ನನ್ನ ಅನಿಸಿಕೆ. ಆ ತರ ಹೇಳೋದೇ ಅರ್ಥ. ದರ್ಶನ್ ಅವ್ರು ಫಾರ್ ಅಂತಲ್ಲ, ಇವತ್ತು ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.